ಪರವಾಗಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘವು ಕಳೆದ 24 ವರ್ಷಗಳಿಂದ ಸಂಘದ ಪರವಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದು ಕಳೆದ ಹಲವಾರು ವರ್ಷಗಳಿಂದ ಸಂಘದಲ್ಲಿ ಲಾಭದಿಂದ ಬಂದಂಥ ಸಾರ್ವಜನಿಕ ಉಪಕಾರ ನಿಧಿಯಿಂದ ಅರ್ಹ ಶಾಲಾ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆಯನ್ನು ಮಾಡುತ್ತಾ ಬರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ. ಅದರಂತೆ ಕಳೆದ ವರ್ಷ ಸುಮಾರು 900ರಷ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಘದ ವತಿಯಿಂದ ನಾವು ಪುಸ್ತಕವನ್ನು ವಿತರಣೆ ಮಾಡಿದ್ದೇವೆ. ಈ ವರ್ಷ 1000ರಷ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಈ ದಿನ ನಾವು ನಮ್ಮ ಸಹಕಾರಿ ಸಂಘದ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಜೆ ಮೊಹಮ್ಮದ್ ಇಸಾಕ್ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸುವವರಿದ್ದೇವೆ. ಈ ಕಾರ್ಯಕ್ರಮದ ಪ್ರಯುಕ್ತ ಪ್ರಥಮತ ಕಿರಾತನ್ನು ಪಠಿಸಲಿದ್ದಾರೆ. ತೊಯ್ಬಾ ಮದೀನಾ ಹರೇಕಳ ಇದರ ದರ್ಸ್ ವಿದ್ಯಾರ್ಥಿಯಾದಂಥ ಅನ್ಸಾರ್ ರವರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. مثل الذين ينفقون أموالهم في سبيل الله كمثل حبة أنبتت 7 سنابل في كل سنبلة 100 حبة والله يضاعف لمن يشاء والله واسع عليم. الذين ينفقون أموالهم في سبيل الله ثم لا يتبعون ما أنفقوا منا ولا أذى لهم أجرهم عند ربهم ولا خوف عليهم ولا هم يحزنون. قول معروف ومغفرة خير من صدقة يتبعها أذى والله غني حليم. يا أيها الذين آمنوا لا تبطلوا صدقاتكم بالمن والأذى كالذي ينفق ماله رئاء الناس ولا يؤمن بالله واليوم الآخر فمثله كمثل صفوان عليه تراب فأصابه وابل فتركه صلدا لا يقدرون على شيء مما كسبوا والله لا يهدي القوم الكافرين. صدق الله المولانا العلي العليم.
ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಕಾರ್ಯಕ್ರಮವನ್ನು ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತಾ ಮಾನ್ಯ ಮುಸ್ತಫಾ ಸರ್ ಅವರ ಕೋರಿಕೆಯೊಂದಿಗೆ ಈ ಓದಿದ ಒಂದು ಕುರ್ಆನಿನ ಸೂಕ್ತವಾದ ಒಂದು ಚುಟುಕಾದ ಒಂದು ಸಾರಾಂಶವನ್ನು ನಿಮ್ಮ ಮುಂದಿಡಲು ಉದ್ದೇಶಿಸುತ್ತಿದ್ದೇನೆ. ಈ ಪವಿತ್ರ ಕುರ್ಆನಿನ ಈ ಒಂದು ಸೂಕ್ತದಲ್ಲಿ ಹೇಳುವುದೇನೆಂದರೆ, ದೇವರು ನಮಗೆ ನೀಡುವ ಸಂದೇಶವೇನೆಂದರೆ, ದೇವರ ಮಾರ್ಗದಲ್ಲಿ ಅವನ ಪ್ರತಿಫಲವನ್ನು, ದೇವನಿಂದ ಪ್ರತಿಫಲವನ್ನು ಆಗ್ರಹಿಸುತ್ತಾ ಯಾರೊಬ್ಬನು ದಾನ ಧರ್ಮಗಳನ್ನು ನೀಡುತ್ತಾನೋ ಆ ದಾನವು ಬೀಜಗಳನ್ನು ಬಿತ್ತಿದ ಹಾಗೆ ಎಂದು ದೇವರು ಹೇಳುತ್ತಾನೆ. ಆ ಬೀಜಗಳಿಂದ ಏನಾಗುತ್ತದೆ, ಇನ್ನು ಹಲವಾರು ಸಸಿಗಳು ಮೊಳಕೆಯೊಡೆದು ಬಂದು ಆ ಸಸಿಗಳಿಂದ ಮತ್ತು ಹಲವಾರು ಬೀಜಗಳು ಉಂಟಾಗುತ್ತವೆ. ಆ ಬೀಜಗಳಿಂದ ಮತ್ತು ಹಲವಾರು ಸಸಿಗಳು ಪುನರ್ಜನ್ಮ ಪಡೆಯುತ್ತವೆ. ಈ ರೀತಿ ಒಂದು ದೇವನ ಮಾರ್ಗದಲ್ಲಿ ನೀಡಿದ ದಾನವು ಅದು ಹಲವರಿಗೆ ಹಲವು ರೂಪದಲ್ಲಿ ತುಂಬ ಉಪಕಾರಗಳನ್ನು ನೀಡುವುದಾಗಿದೆ ಎಂದು ದೇವನು ಈ ಸೂಕ್ತದಲ್ಲಿ ನಮಗೆ ಕಲಿಸಿಕೊಡುತ್ತಾನೆ. ಅದೇ ರೀತಿ ದೇವನ ಮಾರ್ಗದಲ್ಲಿ ಯಾರೊಬ್ಬನು ದಾನ ಧರ್ಮಗಳನ್ನು ನೀಡುತ್ತಾನೋ ಅವನಿಗೆ ದೇವನಿಂದ ಎಲ್ಲ ರೀತಿಯ ರಕ್ಷೆಗಳು ಇರುತ್ತವೆ. ಎಲ್ಲ ರೀತಿಯ ರಕ್ಷೆಗಳು ಅವನ ಎಲ್ಲ ಕಾರ್ಯಗಳಲ್ಲೂ ಇರುತ್ತದೆ. ಅವನ ಯಾವ ರೀತಿಯಲ್ಲೂ ಇತರ ಸೃಷ್ಟಿಗಳಿಗೆ ಹೆದರಬೇಕಾಗಿಲ್ಲ. ಅಲ್ಲಾಹನ ಮಾರ್ಗದಲ್ಲಿ, ಅದೇ ರೀತಿ ದೇವನ ಮಾರ್ಗದಲ್ಲಿ ಯಾರೊಬ್ಬನು ದಾನಗಳನ್ನು ನೀಡುತ್ತಾನೋ ಅವನಿಗೆ ದೇವನಿಂದ, ಅವನ ವಾಹಕರುಗಳಿಂದ ಎಲ್ಲ ರೀತಿಯ ಸಂರಕ್ಷಣೆ ಇರುತ್ತದೆ. ಅದೇ ರೀತಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಮಾತಿನಲ್ಲಿ ನಮಗೆ ಕಳಿಸಿಕೊಡುತ್ತಾರೆ, ಇರ್ಹಮು ಮಂಫಿಲ್ ಅರ್ಲಿ ವಯರ್ಹಮುಕುಂ ಮಂಫಿಸ್ ಸಮಾ. ಓ ಸೃಷ್ಟಿಗಳೇ, ನೀವು ಭೂಲೋಕದಲ್ಲಿರುವ ದೇವನ ಸೃಷ್ಟಿಗಳೊಂದಿಗೆ ನೀವು ಕರುಣೆ ತೋರಿರಿ ಎಂದಾದರೆ ನಿಮಗೆ ಆಕಾಶ ಲೋಕದಲ್ಲಿರುವ ದೇವನು ಹಾಗೂ ದೇವನ ವಾಹಕರುಗಳೆಲ್ಲರೂ ನಿಮಗೆ ಕರುಣೆ ತೋರುವರು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಮಾತಿನಿಂದ ಕಳಿಸಿಕೊಡುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಚುಟುಕಾಗಿ ಹೇಳಿದ್ದೇನೆಂದರೆ, ದಾನ ಧರ್ಮವು ಯಾವ ರೀತಿಯಲ್ಲಿ ಹಲವರಿಗೆ ಉಪಕಾರ ನೀಡುತ್ತದೆ ಎಂದು. ಅದೇ ಇಂದು ಅಲ್ಪಸಂಖ್ಯಾತ ಮೀನುಗಾರರ ಸಂಘ ಇಲ್ಲಿ ಇದೇ ರೀತಿಯ ಹಲವು ದಾನ ಧರ್ಮಗಳ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸುತ್ತವೆ. ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ಅದರಿಂದ ಉಪಕಾರಗಳನ್ನು ಪಡೆದು ಅವರು ನಂತರ ಮತ್ತೊಂದು ಸಮೂಹಕ್ಕೆ ಬರುವ ಜನರುಗಳಿಗೆ ಅವರು ಮತ್ತು ಉಪಕಾರಗಳನ್ನು ಕೊಡುತ್ತಾರೆ. ಈ ರೀತಿ ನಾವು ನೀಡುವ ಧರ್ಮವು ಯಾವಾಗಲೂ ಅದು ಒಮ್ಮೆ ಮಾತ್ರವಲ್ಲ, ಅದರ ಪ್ರತಿಫಲಗಳು ನಮಗೆ ಯಾವಾಗಲೂ ದ್ವಿಗುಣವಾಗಿ ನಮಗೆ ಸಿಗುತ್ತದೆ ಎಂದು ದೇವನ ಈ ಸೂಕ್ತದಲ್ಲಿ ನಮಗೆ ಕಲಿಸಿಕೊಡುತ್ತಾನೆ. ಅದೇ ರೀತಿಯಾಗಿದೆ ಎಲ್ಲ ಧರ್ಮಗಳು ನಮಗೆ ಕಲಿಸಿಕೊಡುತ್ತಿರುವುದು. ಆ ದೇವನ ಸಂದೇಶಗಳನ್ನು ಅರಿತುಕೊಂಡು ಜೀವಿಸುವ ಯಥಾರ್ಥ ಸಾಲಿನಲ್ಲಿ ದೇವನು ನಮ್ಮೆಲ್ಲರನ್ನು ಸೇರಿಸಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪಠಿಸಿದಂಥ ಅನ್ಸಾರ್ ಹರೇಕಳ್ರವರಿಗೆ ಧನ್ಯವಾದಗಳು. ಮುಂದಕ್ಕೆ ನಾಡಗೀತೆಯನ್ನು ಹಾಡಲಿದ್ದಾರೆ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪಾವೂರು ಹರೇಕಳ ಇಲ್ಲಿನ ವಿದ್ಯಾರ್ಥಿಯಾದಂಥ ಸನತ್ ಹರೇಕಳರವರು. ದಯವಿಟ್ಟು ಎಲ್ಲರೂ ಕೂಡ ನಾಡಗೀತೆ ಆಗುವಾಗ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸನತ್. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಗುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಲಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನಲುತ ಭಾರತ ಜನನಿಯ ತನುಜಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಜಂಕಣದ ಕನರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವರ
ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸಂಘದ ಉಪಾಧ್ಯಕ್ಷರು, ನಿರ್ದೇಶಕರು, ಸದಸ್ಯರು ಎಲ್ಲರ ಸಹಕಾರದಿಂದ ಈ ಸಂಘವನ್ನು ಉತ್ತುಂಗಕ್ಕೆ ಏರಿಸುವಲ್ಲಿ ಸಫಲರಾದಂಥ ಸಂಘದ ಅಧ್ಯಕ್ಷರಾದಂಥ ಹಾಜಿ ಜೆ ಮೊಹಮ್ಮದ್ ಇಸಾಕ್ರವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪುಸ್ತಕ ವಿತರಣೆಯನ್ನು ಮಾಡಲು ಬಂದಿರುವಂಥ ನಮ್ಮ ಮುಖ್ಯ ಅತಿಥಿ ಶ್ರೀಮತಿ ರೇವತಿಯವರು, ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಇವರು ನಮ್ಮ ಸಂಘದ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದು ಸಂಘದ ಯಾವುದೇ ಕೆಲಸ ಕಾರ್ಯಗಳಿಗೆ ತಮ್ಮಿಂದಾದಂಥ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನವನ್ನು ಮಾಡುತ್ತಾ ಬರುತ್ತಿರುವವರು. ನಮ್ಮ ಹಲವಾರು ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಜೊತೆ ಸಹಕರಿಸಿದವರು. ಅವರನ್ನು ಕೂಡ ಸಂಘದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೊಬ್ಬ ಗಣ್ಯರು, ನಮ್ಮ ಹಲವಾರು ಕಾರ್ಯಕ್ರಮಗಳಿಗೆ ಬಂದವರು ಮತ್ತು ನಮ್ಮ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದವರು ಶ್ರೀಯುತ ತ್ಯಾಗಂ ಹರೇಕಳರವರು. ಇವರು ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು, ಅಲ್ಲದೆ ರಾಜ್ಯ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಹೌದು. ಅವರನ್ನು ಕೂಡ ಈ ಸಂಘದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ರೇವತಿಯವರಿಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಬ್ದುಲ್ ಲತೀಫ್ರವರು ಹೂಗುಚ್ಛ ಮತ್ತು ಸ್ಮರಣಿಕೆಯನ್ನು ಕೊಟ್ಟು ಅವರಿಗೆ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ತ್ಯಾಗಂ ಹರೇಕಳ್ರವರಿಗೆ ಕೂಡ ಸಂಘದ ಅಧ್ಯಕ್ಷರು ಹೂಗುಚ್ಛ ಮತ್ತು ಸ್ಮರಣಿಕೆಯನ್ನು ನೀಡಿ ಅವರನ್ನು ಕೂಡ ಗೌರವಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಸಂಘದ ಉಪಾಧ್ಯಕ್ಷರಾದಂಥ ಬಿ ಅಹಮದ್ ಬಾವರವರು. ಅವರನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಸಂಘದ ನಿರ್ದೇಶಕರಾದಂಥ ಮೊಹಮ್ಮದ್ ಅಶ್ರಫ್ ರವರು, ANR ಅನ್ವರ್ ರವರು, SK ಇಸ್ಮಾಯಿಲ್ ರವರು, MA ಗಫೂರ್ ಅವರು, BJM ಶಾಲಿ ಅವರು, KMH ಇಬ್ರಾಹಿಂ ರವರು, ಅವರೆಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇಲ್ಲಿ ಉಪಸ್ಥಿತರಿರುವಂಥ ಸಂಘದ ಎಲ್ಲ ಸದಸ್ಯರನ್ನು ಮತ್ತು ಅದೇ ರೀತಿ ಈ ಪುಸ್ತಕವನ್ನು ಪಡೆಯಲು ಬಂದಂಥ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಅವರ ಪೋಷಕರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲು ಬಂದಂಥ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮದ ಎಲ್ಲ ಗೆಳೆಯರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ನಾವು ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮುಗಿಸಿ ಪುಸ್ತಕ ವಿತರಣೆಯನ್ನು ಮಾಡಲು ಇರುವುದರಿಂದ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ನಮ್ಮ ಸಂಘ ಆರಂಭವಾಗಿ 2002ರಲ್ಲಿ ಆರಂಭವಾಗಿ ಇಂದಿಗೆ 24 ವರ್ಷ ಸಂದು 25ನೇ ವರ್ಷಕ್ಕೆ ಕಾಲಿಡುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಕಳೆದ 24 ವರ್ಷದಿಂದಲೂ ಕೂಡ ಆರಂಭದಿಂದಲೂ ಕೂಡ ನಾವು ಸಂಘದಿಂದ ಬಂದಂಥ ಲಾಭದಿಂದ ಸಣ್ಣ ಸಣ್ಣ ಉಪಕಾರಗಳನ್ನು ಮಾಡ್ತಾ ಬಂದು ಪ್ರಸ್ತುತ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣೆ, ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಘದಲ್ಲಿ ಉಳಿದಂಥ ಉಪಕಾರ ನಿಧಿಯಿಂದ ಸುಮಾರು 35 ಲಕ್ಷದಷ್ಟು ರೂಪಾಯಿಯ ನಾವು ಆಹಾರ ಕಿಟ್ಟನ್ನು ಕೂಡ ವಿತರಿಸಿದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಡಯಾಲಿಸ್ ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಡಯಾಲಿಸಿಸ್ ಪೇಷಂಟ್ಗಳಿಗೆ ಸುಮಾರು ಇದೀಗ 65ರಷ್ಟು ಪೇಷಂಟ್ಗಳು ನಮ್ಮಿಂದ ತಿಂಗಳಿಗೆ 2,000ದಷ್ಟು ಉಪಕಾರವನ್ನು ಪಡೆದಿದ್ದು ಅವರಿಗೆ ಕೂಡ ಉಪಕಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ರಂಜಾನ್ ಟೈಮ್ನಲ್ಲಿ ಕೂಡ ಅವರಿಗೆ ಹಬ್ಬದ ಕಿಟ್ಟನ್ನು ಕೂಡ 65 ಜನರಿಗೆ ಎಲ್ಲ ವರ್ಗದವರಿಗೆ ಕೂಡ ನಾವು ರಂಜಾನ್ ಕಿಟ್ಟನ್ನು ಕೂಡ ವಿತರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದು ಮಾತ್ರವಲ್ಲ, ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು ಸಂಘದ ವತಿಯಿಂದ ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹಾಯ, ಈ ಎಲ್ಲ ಸಹಾಯವನ್ನು ನಮ್ಮ ಇಲಾಖೆಯ ಇತಿಮಿತಿ, ಇಲಾಖೆಯ ನಿರ್ದೇಶನ ಮತ್ತು
ನಮ್ಮ ಸಂಘದ ಉಪಕಾರ ನಿಧಿಯಲ್ಲಿ ಏನು ಅಮೌಂಟ್ ಉಳಿತದೆ ಆ ಒಂದು ಇತಿಮಿತಿಯಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷ ಕೂಡ ನಮ್ಮ ಸಂಘ 2024-25ರಲ್ಲಿ ಲಾಭದಲ್ಲಿ ಮುಂದುವರಿತಾ ಹೋಗ್ತಾ ಇತ್ತು. ಇದೀಗ ಪ್ರಸ್ತುತ 26-27ನೇ ಸಾಲಿನಲ್ಲಿ ಸಂಘ ಕಳೆದ ಏಪ್ರಿಲ್ ತಿಂಗಳ ಆರಂಭದಿಂದ ನಮಗೆ ಮಾರ್ಚ್ ನಂತರ ನಮ್ಮ ಸಂಘ ಕನ್ಸ್ಯೂಮರ್ ಡೀಸೆಲ್ ಬಂಕ್ ಆದ್ದರಿಂದ ರಿಟೇಲ್ ಮತ್ತು ಕನ್ಸ್ಯೂಮರ್ಗೆ ವ್ಯತ್ಯಾಸ ಇರುವುದರಿಂದ ನಮ್ಮ ಸಂಘ 4-5 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ನಷ್ಟವನ್ನು ಅನುಭವಿಸಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಸಂಘದ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ನಿರ್ದೇಶಕರು ಇರ್ಬೋದು ಒಳ್ಳೆಯ ಮನಸ್ಸು ಮಾಡಿ ನಾವು ಮಾಡುವಂಥ ಕಾರ್ಯಕ್ರಮವನ್ನು ಯಾವುದನ್ನು ಕೂಡ ನಿಲ್ಲಿಸಬಾರ್ದು ಹೇಳಿಕೊಂಡು ಕಳೆದ ವರ್ಷ 900 ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಕೊಟ್ಟರೆ ಈ ವರ್ಷ 1,000 ಅದಕ್ಕಿಂತಲೂ 100 ಪುಸ್ತಕ ಜಾಸ್ತಿ ಕೊಡಬೇಕು ಎಂಬಂಥ ನಿಟ್ಟಿನಲ್ಲಿ 1,000 ವಿದ್ಯಾರ್ಥಿನಿಗೆ ಸಂಘ ನಷ್ಟದಲ್ಲಿದ್ದರೂ ಕೂಡ ಕೊಡುವಂಥ ಕೆಲಸವನ್ನು ಒಂದು ಮಾನವೀಯತೆಯ ನೆಲೆಯನ್ನು ನಮ್ಮ ಸಂಘದ ಆಡಳಿತ ಮಂಡಳಿ ಮಾಡಿದೆ ಎಂಬುದಾಗಿ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತಾ ತಮ್ಮೆಲ್ಲರಲ್ಲಿ ಒಂದು ವಿಜ್ಞಾಪನೆ ಮಾತ್ರ ನಾನು ಯಾವತ್ತೂ ಕೂಡ ಮಾಡ್ತಾ ಇರ್ತೇನೆ. ನಮಗೆ ನಮ್ಮ ಸಂಘದಲ್ಲಿ ಲಾಭ ಬಂದರೆ, ಸಂಘ ಅಭಿವೃದ್ಧಿಯಲ್ಲಿ ಹೋದರೆ ಇಂತಹ ಪುಣ್ಯವಾದಂಥ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನೂ ಕೂಡ ತಾವು ತಮ್ಮೆಲ್ಲರ ದುವಾದಿಂದ ಈ ಸಂಘ ಇಷ್ಟು ಮುಂದಕ್ಕೆ ಬಂದಿದೆ ಅಂತೇಳಿ ನಾನು ಹೇಳಲು ಬಯಸ್ತಾ ಇದ್ದೇನೆ. ಸಂಘ ಈಗ ನಷ್ಟದಲ್ಲಿದ್ದರೂ ಕೂಡ ಮುಂದಕ್ಕೆ ಲಾಭ ಬರುವಲ್ಲಿ ತಮ್ಮೆಲ್ಲರ ದುವಾದಲ್ಲಿ ತಾವೆಲ್ಲರೂ ಕೂಡ ಪ್ರತಿದಿನ ಪ್ರಾರ್ಥಿಸುವಾಗ ನಮ್ಮ ಸಂಘಕ್ಕೆ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಎಂಬ ಮಾತನ್ನು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ನಾನು ಪ್ರಾಸ್ತಾವಿಕವಾಗಿ ಮಾತನ್ನು ಮುಗಿಸ್ತಾ ನಮ್ಮ ಈ ಕಾರ್ಯಕ್ರಮದ ಪುಸ್ತಕ ವಿತರಣೆಗೆ ಬಂದಂಥ ಮುಖ್ಯ ಒಂದೆರಡು ಮಾತನ್ನು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ, ಸಹಕಾರಿ ಸಂಘದ ಅಧ್ಯಕ್ಷರೇ, ಗೌರವಾನ್ವಿತ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ, ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಈ ದಿನ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತರ ಪ್ರಾಥಮಿಕ ಸಹಕಾರಿ ಸಂಘ ಏನಿವತ್ತು ಒಂದು ಉತ್ತಮ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಕ್ಕಳಿಗೆ ಶೈಕ್ಷಣಿಕ ನೆರವಾಗಲಿಕ್ಕೆ ಪುಸ್ತಕ ವಿತರಣೆ ಅನ್ನೋ ಕಾರ್ಯಕ್ರಮ. ಸೊ ಇದೊಂದು ಉತ್ತಮ ಕಾರ್ಯಕ್ರಮ ಆಗಿ ಮತ್ತು ಈ ಒಂದು ಉತ್ತಮ ಕಾರ್ಯಕ್ರಮ ನಾನು ಭಾಗಿರೋದು ನಂಗೆ ಬಹಳ ಸಂತೋಷ ಆಗ್ತಾಯಿದೆ. ಮುಸ್ತಫಾ ಸರ್ ಹೇಳಿದಾಗೆ ಈ ಸಂಘ ಸ್ಥಾಪನೆಯಾಗಿ 24 ವರ್ಷಗಳಿಂದ ಲಾಭದಲ್ಲಿರಲಿ ನಷ್ಟದಲ್ಲಿರಲಿ ಪ್ರತಿ ಸತಿನೂ ಕೂಡ ಜನಮುಖಿ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ನಾನು ಕಳೆದ 2-3 ವರ್ಷಗಳಿಂದ ಕೂಡ ನನಗೆ ಒಂದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಮುಂದಿನ ವರ್ಷ ನಿಮ್ಮದು 25ನೇ ವರ್ಷ ಸ್ಥಾಪನೆ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ನಿಮಗೆ ಶಕ್ತಿ ಕೊಡಲಿ. ಹೆಚ್ಚು ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಸಮಾಜಮುಖಿ ಕಾರ್ಯಕ್ರಮ ಆಗಲಿಕ್ಕೆ ದೇವರು ಖಂಡಿತ ನಿಮಗೆ ಆಶೀರ್ವಾದ ಮಾಡಿ ಲಾಭದಾಯಕ ಕೊಂಡ್ತಾನೆ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಆಶಿಸ್ತೇನೆ. ಮತ್ತು ಉಳಿದಂಥ ಮಕ್ಕಳಿಗೆ ಹೇಳೋದೇನೆಂದರೆ, ನಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರೋರೆಲ್ಲರೂ ಕೂಡ ಕಷ್ಟಪಟ್ಟು ಓದಿ ಮುಂದೆ ಬಂದಿರೋರೆ. ಸೊ ನಾ ಹೇಳೋದಂದರೆ ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಮುಂದೆ ಬರ್ತಾರೆ, ಸಮಾಜಕ್ಕೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತೀನಿ. ಮತ್ತು ನಾನು ಮಕ್ಕಳ ಪೋಷಕರಲ್ಲಿ ಹೇಳೋದೇನೆಂದರೆ, ನಾವು ಮಕ್ಕಳಿಗೆ ಕೊಡೋದೊಂದು ಉತ್ತಮ ಆಸ್ತಿ ಏನಂದರೆ ವಿದ್ಯಾಭ್ಯಾಸ. ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ವಿದ್ಯಾಭ್ಯಾಸನ ಕೊಟ್ಟರೆ, ಒಂದು ಗುರುಗಳು ಹೇಳಿದ್ರು ನಮಗೆ, ಒಂದು ಒಳ್ಳೆಯ ಕಾಳು ಮೊಳಕೆ ಹೊಡೆದ್ರೆ ಅದು ದೊಡ್ಡದಾಗಿ ಮತ್ತೆ ಅದು ದೊಡ್ಡ ತುಂಬ ಕಾಳುಗಳನ್ನ ಬಿಟ್ಟು ಮತ್ತೆ ಅದು ಹಾಗೇ ಇದು ಶಿಕ್ಷಣ ಕೂಡ ನಾವು ಹಾಗೇ ನಾವು ಒಂದು ಮಗುವಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟರೆ ಅದು ಮುಂದೆ ಸಮಾಜದಲ್ಲಿ ಬೆಳೆದು ಮತ್ತೆ 10 ಜನಗಳಿಗೆ ಅದು ಒಳ್ಳೆಯ ಒಂದು ಹೇಳ್ಕೊಡುತ್ತೆ. ಸೊ ಹೀಗೆ ಅದು ತುಂಬ ಹೆಚ್ಚು ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಸಂಘಕ್ಕೆ ಧನ್ಯವಾದಗಳು ಹೇಳ್ತಾ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಸಂಘದ ಬಗ್ಗೆ ಶುಭ ಹಾರೈಸಿ ಸಂಘಕ್ಕೆ ಆಶೀರ್ವದಿಸಿದಂಥ ಶ್ರೀಮತಿ ರೇವತಿ, ಉಪನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮಂಗಳೂರು, ಇವರಿಗೆ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ತ್ಯಾಗಂ ಹರೇಕಲ್ರವರು ನಮ್ಮ ಗಣ್ಯ ಅತಿಥಿಯಾಗಿ ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮ ಜೊತೆ 2 ಹಿತನುಡಿಗಳನ್ನು ನುಡಿಬೇಕೆಂದೇಳಿ ಕೇಳಿಕೊಳ್ತಾ ಇದ್ದೇನೆ. ಅರ್ಥಪೂರ್ಣ ಕಾರ್ಯಕ್ರಮದ ಸಭಾಧ್ಯಕ್ಷರು, ಹಿರಿಯರು ಬಹಳ ನಗುಮುಖದೊಂದಿಗೆ ಅವತ್ತು ಸುಮಾರು ಒಂದು 5-6 ವರ್ಷಗಳಿಂದ ನಮ್ಮ ಪರಿಚಯ, ನಮ್ಮ ಮೊಹಮ್ಮದ್ ಇಸಾಕ್ರವರು ಇಷ್ಟು ಹಿರಿಯರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಅವತ್ತಿಂದ ಇವತ್ತರ ತನಕ ಭಾಳ ಆ್ಯಕ್ಟಿವ್ನಿಂದ ಪಾಲ್ಗೊಂಡಿರುವಂತಹ ಮೊಹಮ್ಮದ್ ಇಸಾಕ್ರವರೇ
ಹಾಗೂ ಮಾನ್ಯ ಉಪನಿರ್ದೇಶಕರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತು ಒಂದು ಮಾದರಿ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ನಾನು ಇವತ್ತು ಹೆಮ್ಮೆ ಪಡ್ತೇನೆ, ಇಷ್ಟಪಡ್ತೇನೆ. ಯಾಕೆ ಮಾದರಿ ಕಾರ್ಯಕ್ರಮ ಅಂತ ಹೇಳಿದರೆ, ಇವತ್ತು ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕಾ ಸಹಕಾರಿ ಸಂಘ ಅಂತ ಹೆಸರಿರೋದು. ಇವತ್ತು ಅಲ್ಪಸಂಖ್ಯಾತರಿಗೆ ಮಾತ್ರ ಮೀನು ಸವಲತ್ತು ಕೊಡ್ತೇವಾ? ಇಲ್ಲ. ಇದೇನು ಮಾಡ್ತೇವೆ, ಎಲ್ಲ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದೆ ಮಕ್ಕಳು ಎಲ್ಲರೂ ಒಂದೇ ಎನ್ನುವಂಥ ಹಿತದೃಷ್ಟಿಯಿಂದ ಎಲ್ಲ ಮಕ್ಕಳು ಯಾರು ಬಡತನದಲ್ಲಿದ್ದಾರೆ ಎಲ್ಲ ಮಕ್ಕಳಿಗೆ ಮಾತ್ರ ಅಲ್ಲದೆ ಕೇವಲ ಇವತ್ತು 1,000 ಮಕ್ಕಳಿಗೆ ಪುಸ್ತಕ ವಿತರಣೆ ಮಾತ್ರ ಅಲ್ಲ, ಹಲವು ವರ್ಷಗಳಿಂದ ಅವರು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಡಯಾಲಿಸಿಸ್ ಇರುವಂಥ ವ್ಯಕ್ತಿಗಳಿಗಾಗಿರ್ಬೋದು, ಅವರಿಗೆ ಕೂಡ ಈ ಒಂದು ನಿಧಿಯನ್ನು ಇಟ್ಕೊಂಡು ಆ ನಿಧಿಯಿಂದ ಇಂತಹ ಮಕ್ಕಳಿಗೆ ಒಂದು ಹಿರಿಯರಿಗೆ, ನೊಂದ ಜೀವಗಳಿಗೆ ಅಥವಾ ಅಶಕ್ತರಿಗೆ ಈ ರೀತಿಯ ಒಂದು ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಆ ನಿಧಿಯಿಂದ ಬೇರೆ ಏನಾದರೂ ಕಟ್ಟಡ ಕಟ್ಬೋದಿತ್ತು. ಅದು ಯಾಕೆ ಇಂತಹ ಒಂದು ದಾನವನ್ನು ಮಾಡ್ತಾ ಇದ್ದಾರೆ? ಅದಕ್ಕಾಗಿ ನಾನು ಹೇಳಿರುವಂಥದ್ದು ಇದೊಂದು ಮಾದರಿ ಕಾರ್ಯಕ್ರಮ. ಇದು ಎಲ್ಲ ಇಲಾಖೆಗಳಿಗೆ ಒಂದು ಮಾದರಿ ಕಾರ್ಯಕ್ರಮ. ಅದೆಷ್ಟೋ ಇಲಾಖೆಗಳು, ಕಂಪನಿಗಳು ಮಂಗಳೂರಲ್ಲಿ ಇದೆ. ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆಯಾ? ಎಷ್ಟು ಮಾಡ್ತಾ ಇದೆ ಎಂಬುದೆಲ್ಲ ನೋಡಲಿಕ್ಕೆ ಹೋದರೆ ಇಂತಹ ಒಂದು ಮೀನುಗಾರಿಕೆ ಕೇವಲ ಮೀನುಗಾರಿಕೆ ಮಕ್ಕಳಿಗೆ ಮಾತ್ರ ಅಲ್ಲದೆ ಒಟ್ಟು ಸಮಾಜದಲ್ಲಿ ಇಂತಹ ಅಶಕ್ತರಿಗೆ ಒಳ್ಳೆಯ ಕೆಲಸಗಳನ್ನು ಬಹಳ ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು. ಅದು ಮಾತ್ರ ಅಲ್ಲದೆ ಒಂದು ಸ್ಕೌಟ್ ಗೈಡ್ ದೊಡ್ಡ ಒಂದು ಕಟ್ಟಡ ಆಗಬೇಕು ಅಂತಂದರೆ ಇದಕ್ಕೊಂದು ನಾವು ಲೆಟ್ರ್ ಕೊಟ್ಟರು ನಮ್ಮ ಸ್ಕೌಟ್ ಗೈಡ್ ಕಚೇರಿಯಿಂದ. ಸ್ಕೌಟ್ ಗೈಡಿಗೆ ಅಂತೇಳಿ ಯಾವುದೇ ಫಂಡ್ ಇಲ್ಲ, ಆದರೂ ಕೂಡ ಅದು ಮಕ್ಕಳಿಗೆ ಯೋಜಿತ ಕಾರ್ಯಕ್ರಮ, ಮಕ್ಕಳಿಗೆ ತರಬೇತಿ ಕೊಡುವಂಥ ಒಂದು ಸಂಘಟನೆ ಅಂತ ಹೇಳಿಬಿಟ್ಟು ಅದಕ್ಕೂ ಸುಮಾರು ಆ ಸಮಯದಲ್ಲಿ ಒಂದು 5-6 ವರ್ಷಗಳ ಹಿಂದೆ ಸುಮಾರು 65,000ದಷ್ಟು ದೇಣಿಗೆಯನ್ನು ಕೊಟ್ಟಂಥ ಸಂಸ್ಥೆ ಇದು ನಮ್ಮ ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕೆ ಸಹಕಾರಿ ಸಂಘ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೀವಿ. ನಾವೇನು ಸಮಾಜದಿಂದ ಪಡೆದುಕೊಂಡಿದ್ದೇವೋ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಇವತ್ತು ದೊಡ್ಡ ಕಟ್ಟಡ ಇದೆ, ಇದರ ಹಿಂದೆ ಕಷ್ಟ ಎಷ್ಟು ಪಟ್ಟಿರ್ಬೋದು ಅಲ್ಲ ಇಸಾಕ್ರವರು, ಅವರ ಇಡೀ ಟೀಮ್ ಇದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಅವರ ಮುಖಗಳು ನೋಡಿ. ಇವತ್ತು ಅವರು ಖುಷಿ ಪಡ್ತಾರೆ ಅಂತಂದರೆ ಕಳೆದ 24 ವರ್ಷಗಳ ಹಿಂದೆ ಅವರು ಪಟ್ಟಂಥ ಶ್ರಮ, ಅದಕ್ಕೆ ವಿನಿಯೋಗಿಸಿದಂಥ ಹಣ, ಅವರ ಸಮಯ ಎಲ್ಲವನ್ನು ವ್ಯರ್ಥ ಮಾಡಿ ಇವತ್ತು ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿ ಕಳೆದ ವರ್ಷ ಲೋಕಾರ್ಪಣೆ ಆಗಿದೆ. ಒಳ್ಳೊಳ್ಳೆಯ ಕಟ್ಟಡಗಳು, ಅದಕ್ಕೆ ಸೂಕ್ತವಾದಂಥ ಕೆಲಸಗಳು, ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಪಟ್ಟಂಥ ಶ್ರಮ. ಅದು ಯಾಕೆ ಇಲ್ಲಿ ಹೇಳ್ತೇನೆ ಅಂದರೆ, ಇವತ್ತು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ, ತುಂಬ ಮಕ್ಕಳು ಬಂದಿದ್ದೀರಿ ಅಲ್ವಾ, ನೀವು ಈಗ ಶ್ರಮ ಪಟ್ಟರೆ ಮಾತ್ರ ಅದರ ಲಾಭ ಯಾವಾಗ ಪಡಿತೀರಿ? ಆಫ್ಟರ್ 20 ಇಯರ್ಸ್ ಅಥವಾ 10 ಇಯರ್ಸ್ ಅದರ ಲಾಭ ಆಟೋಮೆಟಿಕಲಿ ಬರ್ತದೆ. ನಾವೊಂದು ಹೇಳ್ತೀವಿ ಯಾವಾಗಲೂ, ನಾವು ಯಾವಾಗಲೂ ಬಡವರು ಅಂತೇಳಿ ಬಂದ ಕೂಡಲೇ ಒಳ್ಳೆ ಮೀನು ಊಟ, ಚಿಕನ್ನು, ಮಟನ್ನು ಕೊಡುವುದಲ್ಲ. ಅದಕ್ಕಿಂತ ಮೊದಲು ದೊಡ್ಡ ಮೀನನ್ನು, ಬಂಗುಡೆಯನ್ನು ನೀವು ಬೂತಾಯಿ ಮಾಡಿ ಬಂಗುಡೆ ಮಾಡಿ ಎಣ್ಣೆಯಲ್ಲಿ ಕಾಯಿಸಿಕೊಡೋದಕ್ಕಿಂತ ಆ ಮೀನನ್ನು ಹಿಡಿಯುವುದು ಹೇಗೆ ಅಂತ ಕಲಿಸ್ಕೊಟ್ರೆ ಅದು ಉದ್ಯೋಗ ಆಗ್ತದೆ ನೋಡಿ. ಅದು ಉದ್ಯೋಗದಿಂದ ವರ್ಷ ಇಡೀ ಅವನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ. ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ಮಕ್ಕಳಿಗೆ ಹೇಳುವಂಥದ್ದು, ದಾನಗಳಲ್ಲಿ ಶ್ರೇಷ್ಠ ದಾನ ಬೇರೆ ಬೇರೆ ದಾನಗಳಿದೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ವಿದ್ಯೆ. ಓದಲೆಲ್ಲ ದೊಡ್ಡ ದೊಡ್ಡವರು ಕಷ್ಟದಿಂದ ಬಂದವರು, ಇವತ್ತು ಕಣ್ಣಚೂರು ಮೋಹನ್ ಅವರು ತಗೊಳ್ಳಿ, ಮಾನ್ಯ UT ಖಾದರ್ ಅವರನ್ನು ತಗೊಳ್ಳಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿ ಮಕ್ಕಳೇ, ಸಾಧನೆ ಮಾಡಿದವರು, ತುಂಬ ಕಷ್ಟಪಟ್ಟು ಬಡತನದಲ್ಲಿ ಬಂದವರೇ ಅವರು. ಬಡತನದಲ್ಲಿ ಬಂದರೂ ದೊಡ್ಡ ಸಾಧನೆ ಮಾಡಿದರೂ ಕೂಡ ಅವರು ಯಾವ ರೀತಿ ಸಮಾಜಕ್ಕೆ ಅವರನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ನೋಡಿ. ಅವರು ಕಷ್ಟಪಟ್ಟು ಬಂದವರು ಮಾತ್ರ ಸಮಾಜಕ್ಕೆ ಅವರು ಅರ್ಪಣೆ ಮಾಡುವಂಥ ಗುಣವನ್ನು ವ್ಯಕ್ತಿಗತವಾಗಿ ರೂಢಿಸ್ಕೊಂಡು ಬಂದಿರ್ತಾರೆ. ಇದನ್ನೆಲ್ಲ ನೀವು ನೋಡಿ ಕಲಿಬೇಕು. ನೀವು ದೊಡ್ಡ ದೊಡ್ಡವರನ್ನು ಈಗಾಗಲೇ ದೈವಾಧೀನರಾದವರನ್ನು ನಾವು ಸಾಧಕರು ಅಂತೇಳಿ ನೋಡಿಕೊಂಡು ಅವರ ಹಿಂದೆ ನಾವು ಹೋಗಬೇಕು ಅಂತಿಲ್ಲ. ಈಗ ನಿಮ್ಮ ಮುಂದೆ ಇರುವಂಥವರನ್ನೇ, ನಮ್ಮ ಈಗಾಗಲೇ ಸಮಾಜದಲ್ಲಿ ಗುರುತಿಸಲ್ಪಟ್ಟ ತುಂಬ ಮಂದಿ, ನಿಮ್ಮ ಮನೆಯಲ್ಲೇ ತುಂಬ ಮಂದಿ ಇರ್ಬೋದು ಒಳ್ಳೆಯ ಸಾಧನೆ ಮಾಡಿದ್ರು, ಅವರೇ ನಿಮಗೆ ರೋಲ್ ಮಾಡೆಲ್. ಅಂಥವ್ರನ್ನ ಇಟ್ಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ, ಒಳ್ಳೆಯ ವಿದ್ಯೆಯನ್ನು ಕಲಿಯಿರಿ, ವಿದ್ಯಾಭ್ಯಾಸನ ಉತ್ತಮವಾಗಿ ಮಾಡಿ. ನಿಮ್ಮ ತಂದೆ ತಾಯಿಗಳಿಗೆ ಋಣವನ್ನು ತೀರಿಸಲಿಕ್ಕೆ ಎಷ್ಟು ಸಾಧ್ಯ ಉಂಟು? ಸಾಧ್ಯವೇ ಇಲ್ಲ. ಅಪ್ಪ ಅಮ್ಮನ ಋಣವನ್ನು ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಕಣ್ಣಿಗೆ ಕಾಣದ ದೇವರು, ಅವರಿಗಿಂತಲೂ ದೊಡ್ಡ ದೇವರು ಯಾರು ಅಂತೇಳಿದ್ರೆ ನಿಮ್ಮ ತಂದೆ ತಾಯಿಗೂ. ಅವರನ್ನು ಚೆನ್ನಾಗಿ, ಅವರು ಕೊಡುವಂಥ ಮಾರ್ಗದರ್ಶನವನ್ನು, ಅವರು ಕೊಡುವಂಥ ನಿಮಗೆ ಬುದ್ಧಿವಾದವನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿ, ಪ್ಲಸ್ ಶಿಕ್ಷಕರು ನಿಮಗೆ ಕಲಿಸಿಕೊಟ್ಟಂಥ ಶಿಕ್ಷಕರಿಗೆ ಗೌರವ ಕೊಟ್ಟು, ಪ್ಲಸ್ ನೀವು ಹುಟ್ಟಿ ಬೆಳೆದಂಥ ನಾಡು ಅದನ್ನು ಮರೆಯದೆ, ಮತ್ತು ಈ ಸಹಕಾರ ಮಾಡಿದಂಥ ಜನಗಳು ಏನಿದ್ದಾರೆ, ಸಂಘಟನೆ ನೋಡಿ, ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕಾ ಸಹಕಾರಿ ಸಂಘ ಏನಿದೆ, ಆ ಸಂಘವನ್ನು ಮರೆಯಬಾರ್ದು. ನೀವೇನು ಮಾಡಬೇಕು, ನಾವು ಪಡ್ಕೊಂಡವರು ಯಾವಾಗಲೂ ದೊಡ್ಡವರಾಗಿ ನೀವು ಕೂಡ 10 ಮಂದಿಗೆ ಪುಸ್ತಕ ವಿತರಣೆ ಮಾಡುವಷ್ಟರ ಮಟ್ಟಿಗೆ ನೀವು ಬೆಳೆಯಬೇಕು. ಆವಾಗ ಈ ಸಂಘಕ್ಕೆ ಒಂದು ಹೆಸರು ಬರ್ತದೆ ಅಂತ ಹೇಳ್ಕೊಳ್ತಾ, ಇಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ
ನಾವೆಲ್ಲ ಸಂಘಟನೆಯಲ್ಲಿ ತುಂಬ ನೋಡಿದ್ದೇವೆ. 1 ವರ್ಷ ಮಾಡಿ ಮತ್ತೆ ಅಲ್ಲಿಗೆ ಮುಚ್ಚಿಬಿಟ್ಟು ಕೂತ್ಕೊಳ್ತೇವೆ. ಯಾಕೆಂದರೆ ಮತ್ತೆ ಅದಕ್ಕೆ ಜೀವ ಬರಬೇಕಾದ್ರೆ ಹಣಕಾಸು ಬೇಕಲ್ಲ, ರೊಕ್ಕ ರೊಕ್ಕ ಅಂತ ಹೇಳ್ತಾರಲ್ಲ. ಇಲ್ಲ, ಇದಕ್ಕೆ ಒಳ್ಳೆಯ ಬದ್ಧತೆ ಇದೆ, ಈ ಡೆಡಿಕೇಶನ್ ಉಂಟು ಈ ಸಂಸ್ಥೆಗೆ. ಹಾಗಾಗಿ ಪ್ರತಿ ವರ್ಷ ಮುಸ್ತಫರು ಆತ್ಮೀಯ ಮಿತ್ರರು ಹೇಳಿದರು, ಕಳೆದ ವರ್ಷ 900 ಮಕ್ಕಳಿಗೆ 700 ಮಕ್ಕಳಿಗೆ ಕೊಟ್ಟೆವು, ಈ ವರ್ಷ 950 1,000 ಮಕ್ಕಳಿಗೆ ಕೊಡ್ತಾ ಇದ್ದೀವಿ. 1,000 ಮಕ್ಕಳಿಗೆ ಪುಸ್ತಕ ಕೊಡುವುದು ಅಂದರೆ ಸಣ್ಣ ವಿಚಾರವಾದು. ಎಷ್ಟು ದೊಡ್ಡದ ಮೊತ್ತ ಬೇಕು, ಎಷ್ಟು ಡೆಡಿಕೇಶನ್ ವರ್ಕ್ ಬೇಕು, ಅದಕ್ಕೆ ಎಷ್ಟು ಸಭೆ ಮಾಡಿರ್ಬೋದು ಅವರು ಕೂತ್ಕೊಂಡು ಹೇಗೆ ಕೊಡುವುದು, ಆ ಮಕ್ಕಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ. ಹಾಗಾಗಿ ಇಂಥ ಹಿರಿಯರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮವನ್ನು ಮತ್ತಷ್ಟು ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡುವಷ್ಟು ಸೌಭಾಗ್ಯವನ್ನು ನಾವು ನಂಬಿಕೊಂಡು ಬಂದಿರುವ ದೇವರು ಅನುಗ್ರಹಿಸಲಿ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಕೋರಿ ನನ್ನ 2 ಮಾತುಗಳನ್ನ ಕೊನೆಗೊಳಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕಾರ್ಯಕ್ರಮವನ್ನು ಹುರಿದುಂಬಿಸಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಮಾತಾಡಿದಂಥ ತ್ಯಾಗಂ ಹರೇಕಳ್ರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿ 10 ಬೇಕು. ಇಲ್ಲಿ ಬನ್ನಿ. ಅಹಮದ್ ಹಾಫಿಲ್ ಇಲ್ಲಿ ಬಂದು ನಿಂತ್ಕೊಳ್ಳಿ. ಮೊಹಮ್ಮದ್ ಹಾಫಿಲ್, ಸುಹನಾ ಬಾಣಿಯಲ್ಲಿ. ನೆಕ್ಸ್ಟ್ ಸನತ್, ಸಾರಿ ಸಂತೋಲ, ಸನತ್. ನೆಕ್ಸ್ಟ್ ಪ್ರತೀಕ್ಷಾ. ನೆಕ್ಸ್ಟ್ ರಿಹಾನ್, ಮೊಹಮ್ಮದ್ ಮುಕ್ತಾರ್. ರಿಹಾನ್ ಆದಮೇಲೆ ಮೊಹಮ್ಮದ್ ಮುಕ್ತಾರ್. ರಿಹಾನ್ ನಿಲ್ಲಲ್ಲಿ 1 ನಿಮಿಷ. ನೆಕ್ಸ್ಟ್ ಸಫಿಯಾ ರಿಫಾ. ನೀನಾದ್ ಶೆಟ್ಟಿಯಲ್ಲಿ ಬಾ. ಪ್ರೀಶಾ ಯಾರು? ಪ್ರೀಶಾ 9th. ನೆಕ್ಸ್ಟ್ ನೀನಾದ್ ಶೆಟ್ಟಿ. ಕೂತ್ಕೊಳ್ಳಿಲ್ಲ 1 ನಿಮಿಷ. ಈಗ ಪುಸ್ತಕ ಬರೆದಂಥ 10 ವಿದ್ಯಾರ್ಥಿಗಳು ಸ್ವಲ್ಪ ಮುಂದಕ್ಕೆ ಬನ್ನಿ. 10 ಜನ. ಥರ್ಡ್ನಿಂದ 7th ವರೆಗೆ, 3ನೇ ತರಗತಿಯಿಂದ 7ನೇ ತರಗತಿವರೆಗೆ ಯಾರು ಪುಸ್ತಕ ಪಡೆಯಲಿಕ್ಕೆ ಬಂದಿದ್ದಾರೆ, ಇಲ್ಲಿ 2nd ಫ್ಲೋರಲ್ಲಿ, ಇದೇ ಫ್ಲೋರಲ್ಲಿ ಲೆಫ್ಟಲ್ಲಿ ನಿಮಗೆ ಪುಸ್ತಕ ಕೊಡ್ತಾರೆ. ಜೆ ಮೊಹಮ್ಮದ್ ಇಸಾಕ್ರವರಿಗೆ ಸಂಘದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಸ್ತಕ ವಿತರಿಸಲು ಬಂದಂಥ ಮುಖ್ಯ ಅತಿಥಿಯಾದಂಥ ಶ್ರೀಮತಿ ರೇವತಿ, ಉಪನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಮಂಗಳೂರು, ಇವರು ಕೂಡ ಸಂಘದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಬಂದು ಅತಿಥಿಯಾಗಿ ಭಾಗವಹಿಸಿ ನಮ್ಮ ಜೊತೆ ಹುರಿದುಂಬಿಸಿ ಮಾತಾಡಿದಂಥ ಶ್ರೀ ತ್ಯಾಗಂ ಹರೇಕಳ ದೈಹಿಕ ಶಿಕ್ಷಕರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪಾವೂರು ಹರೇಕಳ, ಇವರಿಗೂ ಕೂಡ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸಂಘದ ಉಪಾಧ್ಯಕ್ಷರಾದಂಥ ಬಿ ಅಹಮದ್ ಬಾವ, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸಂಘದ ನಿರ್ದೇಶಕರುಗಳಾದಂಥ ಬಿ ಇಬ್ರಾಹಿಂ ಖಲೀಲ್, ಬಿ ಮೊಹಮ್ಮದ್ ಶಾಲಿ, MA ಗಫೂರ್, SK ಇಸ್ಮಾಯಿಲ್, ANR ಅನ್ವರ್, ಅದೇ ರೀತಿ ಎಲ್ಲ ಸಂಘದ ನಿರ್ದೇಶಕರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ, ಇಲ್ಲಿ ಉಪಸ್ಥಿತರಿರುವಂಥ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮುಖ್ಯವಾದಂಥ ನೇತೃತ್ವವನ್ನು ವಹಿಸಿದಂಥ ಮತ್ತು ಕಳೆದ 1 ವಾರದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಲು ಸಹಕರಿಸಿದಂಥ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಬ್ದುಲ್ ಲತೀಫ್ ಮತ್ತು ಅವರ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ, ಅವರ ಪೋಷಕರಿಗೆ, ಹೆತ್ತವರಿಗೆ, ಅದೇ ರೀತಿ ಪ್ರಿಂಟ್ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಕೊನೆಗೊಳಿಸಲು ಹೋಗ್ತಾ ಇದ್ದೇವೆ. ಜೈ ಹಿಂದ್, ಜೈ